ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳಿ ಮಾರ. ಅಲ್ಲ ಅಧ್ಯಕ್ಷರೇ, ರಾಷ್ಟ್ರಗೀತೆ ಬಗ್ಗೆ ಸಭಾಧ್ಯಕ್ಷರೇ ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ ನಿನ್ಗೊಂದು ಹಗ್ಗ ಕೊಡಬೇಕು ಕೊಡಿ ಸಭಾಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ವಿರೋಧ ಪಕ್ಷ ನಾಯಕ 3 ಮಂದಿ ಆಗ್ಬಿಟ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ರಾಜ್ಯಪಾಲರ ಭಾಷಣ ಆದಮೇಲೆ ರಾಜ್ಯಪಾಲರು ಹೋಗ್ಬೇಕಾದರೆ ಅವ್ರಿಗಾಗಿರೋ ಅಗೌರವದ ಬಗ್ಗೆ ನಾನು ಅಫಿಷಿಯಲ್ ಆಗಿ ನಿಮಗೆ ಒಂದು ಪತ್ರವನ್ನು ಕೊಟ್ಟಿದ್ದೀನಿ. ನಾನು ಸಂತಾಪ ಸೂಚನೆ ಆದಮೇಲೆ ನೀವು ಅದಕ್ಕೆ ಅವಕಾಶ ಕೊಡಬಹುದಾಗಿತ್ತು, ಅಥವಾ ಸಂತಾಪ ಸೂಚನೆ ಮಾಡೋ ಮುಂಚೆನೂ ಈ ತರ ಘಟನೆಗಳು ನಡೆದಿದೆ ಅಂತ ನೀವು ಹೇಳಿದ್ದೀರಾ, ಕೊಡ್ಬೇಕಾಯ್ತು. ನಾನು ಕೊಟ್ಟಿದ್ದೀನಿ. ನಾನು ಅಪೀಲ್ ಮಾಡೋದನ್ನು ನಾನು ಅಪೀಲ್ ಮಾಡಿದವರಿಗೆ ನೀವು ಕೊಡ್ದಿರಾ, ಅಪೀಲ್ ಮಾಡದೇ ಇರೋರಿಗೆ ನೀವು ಅವಕಾಶ ಕೊಡ್ತೀರಲ್ಲ. ಇರ್ಬೋದು, ಅವ್ರು ಲಾ ಮಿನಿಸ್ಟರ್ ಆದ್ರೆ ಸ್ಪೆಷಲ್ ಕ್ಯಾಟಗರಿ ಏನಿಲ್ಲ ಅವ್ರಿಗೆ. ಎಲ್ಲರೂ ಒಂದೇ, ಇಲ್ಲಿ ಇರೋರೆಲ್ಲರೂ ಕೂಡ ಎಲ್ಲರೂ ಒಂದೇ. ಎಲ್ಲಾ MLAಗಳಿಗೂ ಅದೇ ಗೌರವ ಇರೋದು. ಅವರು ಒಂದೇ ಓಟ್ ಇರೋದು, ನನಗೂ ಒಂದೇ ಓಟ್ ಇರೋದು. ಇಲ್ಲಿ ನಾನು ಬಿಡ್ರಿ, ಹೋಲಿ MLAಗಳು ನೀವೇ ಮಾತಾಡಬೇಡಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಪತ್ರದಲ್ಲಿ ಏನ್ ಕೊಟ್ಟಿದ್ದೀನಿ ಅಂದ್ರೆ, ಪೇಜ್ 13 ನಮ್ಮ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳು ನಾವೇ ಮಾಡಿರೋದು. ಅದರಲ್ಲಿ 13ನೇ ಇದರಲ್ಲಿ 27ನೇ ಕಲಂನಲ್ಲಿ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ, ಸಂವಿಧಾನದ 175 ಅಥವಾ 176ನೇ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನಗಳು ಸಭೆ ಸೇರುವಾಗ ಅಥವಾ 175ನೇ ಅನುಚ್ಛೇದದ ಮೇರೆಗೆ ವಿಧಾನಸಭಾ ಸದಸ್ಯರು ಮಾತ್ರ ಸಭೆ ಸೇರುವಾಗ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪವೆತ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚಿತವಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ. ಅಥವಾ ಆಯ್ತು, ಗೊತ್ತಿದೆ, ಅವ್ರು ಉದ್ದಾರಲ್ಲ. ಅಥವಾ ಪುಸ್ತಕ ಇದೆ, ಪುಸ್ತಕದಲ್ಲಿ ಓದ್ಕೊಳ್ಳಿ. ನಾನು ಸ್ಪೆಲ್ಲಿಂಗ್ ಏನೋ ತಪ್ಪು ಹೇಳಿರ್ತೀನಿ ಅಂತ ಅವರು ಅದು ಓದ್ಕೊಳ್ಳಿ ಬೇಕಾದ್ರೆ. ಅಥವಾ ಆಯ್ತು ಬಾಲಕೃಷ್ಣ, ಯಾಕೆ ಸುಮ್ಮನೆ ವಿಘ್ನವನ್ನು ಉಂಟು ಮಾಡತಕ್ಕದ್ದಲ್ಲ. ಮತ್ತು ಅಂತ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆ ಎಂದು ಪರಿಗಣಿಸಿ ವಿಧಾನಸಭೆಯ ಮುಂದಿನ ಉಪವೇಶನದಲ್ಲಿ ಸಭಾಧ್ಯಕ್ಷರು ಆ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ ಕ್ಲಿಯರ್ ಆಗಿದೆ. ಅಂದ್ರೆ ಏನು ಅವ್ರನ್ನ ಕ್ರಮ ಆಗಬಾರದು ಅಂತ ಹೇಳಿ. ದಯವಿಟ್ಟು ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಈಗ ಆ ಬಾಲಕೃಷ್ಣನು ಗಲಾಟೆ ಮಾಡಿದ, ಅವ್ರ ಮೇಲೆ ಕ್ರಮ ಆಗ್ಬೇಕು. ಅವ್ರದೇ ಫಸ್ಟ್ ಅಪರಾಧಿ. A1 ಅವ್ರನ್ನೇ ಮಾಡಿದ್ದೀರಿ ನಾವು. ಸ್ಪೀಕರ್ ಮಾಡಿ ಅಧ್ಯಕ್ಷರೇ, ನಾನು ನಿಮ್ಮ ಹತ್ರ ಹೇಳುವಂತದ್ದು. ಅಧ್ಯಕ್ಷರೇ, ಬಾಲಕೃಷ್ಣ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅವ್ರು ತುಂಬಾ ನೀವೇ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಇಲ್ಲಿ ಆಯ್ತು, ನೀವು ಮಾಡಿರೋದು ಬಾಲಕೃಷ್ಣ ಹಿಂದೆ ಈ ರಾಜ್ಯದಲ್ಲಿ ಗವರ್ನರ್ಗಳು ಬಂದು ರಾಜ್ಯಪಾಲರ ಭಾಷಣವನ್ನ ಮಾಡಿದ್ದಾರೆ. ಇವರೊಬ್ಬರೇ ಗೌರವಾನ್ವಿತ, ಈ ಒಬ್ಬರೇ ರಾಜ್ಯಪಾಲರಲ್ಲ. ಬಹಳಷ್ಟು ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಮಹಾರಾಜರಿಂದ ಇದುವರೆಗೂ ಗವರ್ನರ್ಗಳು ಬಂದು ಭಾಷಣ ಮಾಡಿದ್ದಾರೆ. ಇಲ್ಲಿ ಹಿಂದೆ ಭಾರದ್ವಾಜ್ ಅವರು ಇದ್ದಾಗ, ಗೌರವಾನ್ವಿತ ಭಾರದ್ವಾಜ್ ಅವರು ಇದ್ದಾಗ ನಾನೇ ಇಲ್ಲಿ ಅಸೆಂಬ್ಲಿಯಲ್ಲಿ ಕೂತಿದ್ದೆ. ಅವರು ಭಾಷಣ ಏನು ಮಾಡಿಲ್ಲ, ಹಂಗೆಲ್ಲೇ ಮಾಡ್ಬಿಟ್ಟು ಹೊರಟೋದ್ರು. ಎಲ್ಲ ನಿಮ್ಮವರೆಲ್ಲ ಹಂಗೇನೆ. ಹಿಂದೆ ನಿಮ್ ರಾಜ್ಯಪಾಲರು ಹಂಗೇನೆ ಮಾಡೋದು. ಭಾರದ್ವಾಜ್ ಕಾಂಗ್ರೆಸ್ ಅವರಪ್ಪ, ಕಾಂಗ್ರೆಸ್ ಲಾ ಮಿನಿಸ್ಟರ್ ಆಗಿದ್ರು. ಚಂದ್ರಪ್ಪ ಅಲ್ಲ, ಚಂದ್ರಪ್ಪ ನಾವಿಲ್ಲಿ ಕೇಳಿದ್ದೀವಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ,
ಬಾಲಕೃಷ್ಣ ಚರ್ಚೆ ಮಾಡಬೇಡಿ ನೋಡಿ. ನಮ್ಗೊಂದು ಈಗ confusion, ವಿರೋಧ ಪಕ್ಷ ನಾಯಕರು ನೋಡಿ, ಯಾರು ಅಂತ. ಪ್ರತಿಪಕ್ಷ ನಾಯಕರಿಗೆ ಅವ್ರಿಗೆ ಒಂದು ಅಧಿಕಾರ ಇರ್ತದೆ. ಕೂತ್ಕೊಳ್ಳಿ, ಅಲ್ಲ, ಅಲ್ಲ, ಕೂತ್ಕೊಳ್ಳಿ, ನಾನು ಅವ್ರು ಮಾತಾಡಿ ಮುಗಿಸ್ಲಿ. ಅವರೊಬ್ಬರೇ ಅಂತಲ್ಲ, ಹಿಂದೆ ಗೌರವಾನ್ವಿತ ಖುರ್ಷಿದ್ ಆಲಂ ಖಾನ್ ಅವರು ಕೂಡ ಗವರ್ನರ್ ಆಗಿದ್ರು ಇಲ್ಲಿ. ಅವರು ಕೂಡ ಗವರ್ನರ್ ಆಗಿದ್ರು. ಅವರು ಕೂಡ ಇಲ್ಲಿ ಲೇ ಮಾಡಿಬಿಟ್ಟು ಹೋಗಿದ್ದಾರೆ. ಅದರಲ್ಲೇನು ತಪ್ಪು ಅಂತ ಏನಿಲ್ಲ. ನಾನು ನಿಮಗೆ ಮಂಡನೆ ಮಾಡಿದ್ದಾರೆ. ಅವ್ರು ಮಂಡನೆ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಸ್ಟ್ ಬೆಂಗಾಲಿನ ಹೈಕೋರ್ಟ್ನು ಕೂಡ ಈ ತರದ ಸಮಸ್ಯೆ ಬಂದಾಗ ಅಲ್ಲಿ ಕೋರ್ಟ್ ಆದೇಶನ ಮಾಡಿದೆ. ನಾನು ಸುಪ್ರೀಂ ಕೋರ್ಟ್ ಆದೇಶನ ನಾನು ಓದಿದ್ದೀನಿ. ಸುಪ್ರೀಂ ಕೋರ್ಟ್ ಆದೇಶನು, ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂದೆ ಏನಿತ್ತು, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗ ಬಹಳಷ್ಟು ರಾಜರುಗಳು, ಅವತ್ತು ಯಾರ್ಯಾರು ರಾಜರುಗಳು ಸರ್ಕಾರ ಅವರವರ ರಾಜ್ಯಗಳನ್ನ ಕೊಟ್ಟರು, ಅವ್ರನ್ನೆಲ್ಲ ಗವರ್ನರ್ ಮಾಡಿದ್ರು. ನಮ್ಮಲ್ಲೂ ಹಾಗೆ ಮಾಡಿತ್ತು. ಅವರು ರಾಜ್ಯಪಾಲರು ಆಗಿ ಬಂದ್ಬಿಟ್ಟು ಮೊದಲನೇ ಲೈನ್ ಓದ್ಬಿಟ್ಟು ಹೊರಟೋಗಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ಹೋಗಿದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಈ ವಿಚಾರವಾಗಿ ನಾವು ಅವರಿಗೆ ಯಾವುದೇ ಆದೇಶಗಳನ್ನ ಕೊಡಲ್ಲ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ದಾಖಲೆಗಳೆಲ್ಲ ಇದೆ. ನಾವು ಇವರೆಲ್ಲ ಹೇಳಿದ್ದಾರೆ ಸಂವಿಧಾನದ ವಿರೋಧಿ ಅದೇನೇನೋ ಪದ ಹೇಳಿದ್ದಾರೆ. 175, 176, 176ರಲ್ಲಿ ಏನ್ ಹೇಳಿದೆ? ಅಲ್ಲ, 170 ಏನ್ ಹೇಳಿದೆ? ನೀವು ಓದಬೇಕು ಅಂತ ಹೇಳಿದೆ ಹೊರತು ಕಡ್ಡಾಯವಾಗಿ ಓದಬೇಕು ಅಂತ ಏನಿಲ್ಲ. ಅದರಿಂದ ಈಗ ಅವರು ಏನು ಹೇಳಿದಾರೋ ಅದನ್ನ ಸಂವಿಧಾನ ಪ್ರಕಾರ ಹೇಳಿದ್ದಾರೆ. ಅವ್ರಿಗೆ ಇವತ್ತು ನೀವು ಅವ್ರಿಗೆ ಲಾ ಮಿನಿಸ್ಟರ್ ಎದ್ಬಿಟ್ಟು ಅಡೆತಡೆ ಮಾಡಬಾರದು ಅಂತ ಇದೆ. ಅವರು ಎದ್ದಾಗ ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ಕಳ್ತೀನಿ ಮಾತ್ರ. ಆಲ್ರೆಡಿ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನಲ್ಗಳು ವಿಡಿಯೋ ಅವ್ರನ್ನ ಅಡ್ಡಾಕಿರೋದು, MLAಗಳೆಲ್ಲ ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ. ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಈ ಅಧಿವೇಶನ ಏನ್ ನಡೀಬೇಕು? ಅವರೇನೋ ತಪ್ಪು ಮಾಡಿದ್ದಾರೆ ಇಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು. ಸದಸ್ಯರು ಕೂತ್ಕೊಳ್ಳಿ, ಚರ್ಚೆ ಬೇಡ, ಕೂತ್ಕೊಳ್ಳಿ ಪ್ಲೀಸ್. ಈಗ ಈಗ ಸುನೀಲ್ ಬೇಡ ಸರ್, ಒಂದೇ ನಿಮಿಷ. ಹಿಂದೆ ನಮ್ಮ ಸದಸ್ಯರು ಅನುಚಿತ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದೇ HK ಪಾಟೀಲ್ರು ಈ ಪ್ರಕಾರ ಇದರಲ್ಲಿ ಅವರೇನು ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ. ರಾಜ್ಯಪಾಲರ ಭಾಷಣದ ತರುವಾಯ ಇವರೇ ಕಾನೂನು ಸಚಿವರೇ ಎದ್ನಿತ್ಕೊಂಡು ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ದು. ನಿಮಗೆ ಸದನದೊಳಗೆ ಒಬ್ಬ ರಾಜ್ಯಪಾಲರ ರಕ್ಷಣೆ ಇಲ್ಲ ಮಾಡಿ ಇದೆಲ್ಲ ರೂಲಿಂಗ್ ಕೊಡೋದಕ್ಕೆ ಆಕ್ಷನ್ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ರಾಜ್ಯಪಾಲರು ಸರ್, ಮಾನ್ಯ ಅಧ್ಯಕ್ಷ, ನೀವು ತಗೊಳಕ್ಕಾಗಲ್ಲ. ರಾಜ್ಯಪಾಲರನ್ನು ಕರೆದು ಅವಮಾನ ಮಾಡಿ ಕಳಿಸಿದ್ರೆ, ರಾಜ್ಯಪಾಲರನ್ನು ಕರೆದು ಅವಮಾನ ಮಾಡಿ ಕಳಿಸಿದ್ರೆ ಒಬ್ಬ ರಾಜ್ಯಪಾಲರು ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆ ಇದು. ಈ ಸರ್ಕಾರಕ್ಕೆ ರಕ್ಷಣೆ ಇಲ್ಲವಾಗಿದೆ. ಬಳ್ಳಾರಿಯಲ್ಲಿ ಗುಂಡಾರಿಸ್ತೀವಿ, ರಾಜ್ಯಪಾಲರಿಗೆ ಯಾರಿಗೆ ನೋಡಿ ಆಯ್ತು. ಈಗ ಮಾತಾಡ್ತಾ ಒಂದ್ ಸೆಕೆಂಡ್, ನಾನೀಗ ರೂಲಿಂಗ್ ಹೇಳಿ ಸುಮ್ಮನೆ ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್, ಈಗ ಆಯ್ತು, ಸೆಕೆಂಡ್ ಕೂತ್ಕೊಳ್ಳಿ. ಶರಣ್ ಪ್ರಕಾಶ್, ಶರಣ್ ಬಾಲಕೃಷ್ಣ ಅವರೇ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಆಯ್ತು ಬಾಲಕೃಷ್ಣ, ನಾವು ಆಯ್ತು ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ನೋಡಿ. ಆಯ್ತು ಕೂತ್ಕೊಳ್ಳಿ ಅವ್ರೆ.
ಶ್ರೀರಾಮ್ ಈಗ ಚೆನ್ನೈ ಅವರೇ ಅಧ್ಯಕ್ಷ, ನೋಡಿ, ಒಂದೇ ನಿಮಿಷ. ಒಂದ್ಸಗ ಇಲ್ಲ ನೋಡಿ ವಿಶ್ವನಾಥ್ ನೋಡಿ ಚರ್ಚೆ ಮಾಡಬೇಡಿ, ವಿಷಯ ಚರ್ಚೆ ಮಾಡಬೇಡಿ ಈಗ ನೀವು ಚರ್ಚೆ ಮಾಡಬೇಡಿ, ಹೇಳ್ದು ಕೇಳಿ. ಈಗ ಆಯ್ತು, ಚರ್ಚೆ ಮಾಡಬೇಡಿ. ಒಂದು ನಿಮಿಷ ನೋಡಿ ನಾ ಹೇಳ್ದು ಕೇಳಿ. ಎಲ್ಲ ಇರುವವರು ಬುದ್ಧಿವಂತರೇ ಇರುವುದು, ಸನ್ಮಾನ್ಯ ಸಭಾಧ್ಯಕ್ಷರೇ, ಎಲ್ಲ ಕೂಡ ಕಾನೂನು ಗೊತ್ತಿದ್ದವರು ಇದ್ದಾರೆ, ಸನ್ಮಾನ್ಯ ಎಲ್ಲ ಕೂಡ ಸಭಾಧ್ಯಕ್ಷರೇ, ನಿಯಮ ಕರೆಕ್ಟ್ ಆಗಿ ನಿಯಮ ಮತ್ತು ಸನ್ಮಾನ್ಯ ಶಿಸ್ತಾರ ಸಭಾಧ್ಯಕ್ಷರೇ, ಪಾಲಿಸುವವರು ಇಂಥವೆಲ್ಲ ಕೂತ್ಕೊಂಡಿದ್ದೀರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಏನ್ ಸಂಶಯ ನಿಮ್ಮಷ್ಟು ಸಭ್ಯತೆ ಸದಸ್ಯರು ಈ ದೇಶದಲ್ಲಿ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾನು ಹೇಳ್ದು ಕೇಳಿ, ಎಲ್ಲ ಒಂದು ನಿಮಿಷ, ಎಲ್ಲರೂ ಕೂಡ ಆಯ್ತಪ್ಪ, ಎಲ್ಲರೂ ಕೂಡ ಒಂದ್ ಸೆಕೆಂಡ್